ಪ್ರತಿಯೊಂದು ವಸ್ತುಗಳನ್ನು ನಾವು ಚೆಕ್ ಮಾಡಬೇಕು. ಇದು 70ನೇ ಇಸ್ವಿನ 70 ವರ್ಷದಿಂದ ಕಟ್ಟಿರ್ತಕ್ಕಂಥದ್ದು. ಇದು ಲೂಬ್ರಿಕೇಟ್ ಮಾಡ್ತಾ ಇರಬೇಕಾಗತ್ತೆ ಪ್ರತಿ ವರ್ಷ. ಲೂಬ್ರಿಕೇಷನ್ನಲ್ಲಿ ತಪ್ಪಾಗಿದೆ, ಲೂಬ್ರಿಕೇಷನ್ ಮಾಡದೆ ಹಲವಾರು ವರ್ಷಗಳಿಂದ ಇವತ್ತು ಒಂದು ಚೈನ್ ಕಟ್ಟಾಗಿ ಹೋಗಿರ್ತಕ್ಕಂಥದ್ದು ಅನ್ನೋದು ಒಂದು ಚರ್ಚೆ ಅಂತಲ್ಲಿದೆ. ಕೆಲವರು ಹೇಳ್ತಾರೆ ಇದನ್ನು, ಅದರಿಂದ ಕಟ್ಟಾಯಿತು ಅಂತೇಳಿ. ಇವತ್ತು ಕೇಂದ್ರ ಸರ್ಕಾರದಲ್ಲೂ 2021ರಲ್ಲಿ ಒಂದು ಕಾನೂನು ತಂದರು, ಒಂದು ಹೊಸ ಬದಲಾವಣೆ, ಡ್ಯಾಮ್ ಸೆಕ್ಯೂರಿಟಿ ಒಂದು ಇದನ್ನು ತಂದರು ಬಿಲ್ನ. ಬಟ್ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಬ್ಬ ಅಧಿಕಾರಿ ಇರ್ತಾರೆ, ನಮ್ಮ ರಾಜ್ಯ ಸರ್ಕಾರದಿಂದ ಒಬ್ಬ ಅಧಿಕಾರಿ ಇರ್ತಾರೆ, ಚೀಫ್ ಇಂಜಿನಿಯರು. ಇವ್ರದ್ದೆಲ್ಲ ಕೆಲಸಗಳೇನು? ನಾನು ಪ್ರತಿಯೊಂದು ರಾಜಕಾರಣ ಬೆರೆಸ್ಲಿಕ್ಕೆ ಹೋಗೋದಿಲ್ಲ. ಈಗ ಇದೇ ರೀತಿಯಲ್ಲಿ 1982ರಲ್ಲಿ ನಾರಾಯಣಪುರ ಡ್ಯಾಮು, ಆ ಡ್ಯಾಮನ್ನು ನಿರ್ಮಾಣ ಮಾಡಿ ಗುಂಡೂರಾಯರು ಅರ್ಜೆಂಟಲ್ಲಿ ಡ್ಯಾಮ್ ಓಪನ್ ಮಾಡಬೇಕು, ನೀರು ಓಪನ್ ಮಾಡಬೇಕು, ಜನ ಕೊಡಬೇಕು ಅಂತೇಳಿ ತರಾತುರಲ್ಲಿ ತೀರ್ಮಾನ ಮಾಡ್ಕೊಂಬಿಟ್ರು. 5 ಗೇಟ್ ಇತ್ತು. ಅವತ್ತು ಕೆಲವು ಟೆಕ್ನಿಕಲ್ ಇದನ್ನು ಟೆಂಪ್ರರಿ ಪ್ರೊಸೆಸ್ನಲ್ಲಿ ಹಾಕೊಂಡ್ರು, ಮರೆತುಬಿಟ್ರು. 10 ವರ್ಷ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಆಗ 2 ಗೇಟ್ ಓಪನ್ ಆದವು 92ರಲ್ಲಿ. ತನಿಖೆ ಮಾಡಿದಾಗ ಹಲವಾರು ವಿಷಯಗಳು ಬಂತು. ಆಗ ಯಾತಕ್ಕೆ ಆ ಥರ ಆಗಿದೆ ಅಂತೇಳಿ 1993ರಲ್ಲಿ ವೆಂಕಟೇಶನವರ ಅಧ್ಯಕ್ಷತೆಯಲ್ಲಿ ರಿಟೈರ್ಡ್ ಚೀಫ್ ಇಂಜಿನಿಯರ್ ಅವರ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿದರು. ಯಾತಕ್ಕೆ ಈ ಥರ ಆಯಿತು ಅಂತಕ್ಕಂಥ ಒಂದು ರಿಪೋರ್ಟು ಕೊಟ್ಟವ್ರೆ. ಆಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ರಿಪೋರ್ಟು ಕೊಟ್ಟವರು ಅವರು, ಯಾವ ರೀತಿ ನಾವು ಡ್ಯಾಮ್ನ ಸೆಕ್ಯೂರಿಟಿ ಮೆಜರ್ ತಗೋಬೇಕು ಅನ್ನೋದಕ್ಕೆ. ದೇವೇಗೌಡರ ಕಾಲದಲ್ಲಿ ಅಲಮಟ್ಟಿಗೆ ಮತ್ತು ಇದಕ್ಕೆ ನಿಮ್ಮ ನಾರಾಯಣಪುರಕ್ಕೆ ಯಾವ ಒಂದು ಈಗ ಹೇಳ್ತಾ ಇದ್ದಾರಲ್ಲ ಸ್ಟಾಪ್ ಲಾಗ್ ಗೇಟ್ ಹಾಕಬೇಕು ಅಂತ, ಅದು 2ರಲ್ಲೂ ಹಾಕಿದ್ದಾರೆ. ದೇವೇಗೌಡರು ಮಾಡಿದಂಥ ಕೆಲಸಕ್ಕೆ ವರ್ಲ್ಡ್ ಬ್ಯಾಂಕು ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅವತ್ತಿನ ಆ ಒಂದು ಅವಧಿನಲ್ಲಿ ನೀರಾವರಿ ಮಂತ್ರಿಯಾಗಿ ಅವ್ರ ಕೆಲಸ ಯಾವ ರೀತಿ ನಡೆಸಿದ್ದಾರೆ ಸರ್ಟಿಫಿಕೇಟು ಕೊಟ್ಟಿದ್ದಾರೆ ದೇವೇಗೌಡರಿಗೆ. ಇವತ್ತು ಈ ಸರ್ಕಾರದಲ್ಲಿ ಯಾತಕ್ಕೆ ಈ ಥರ ಆಗ್ತಾ ಇದೆ? ನಾನು ಮೊದಲು ಸರ್ಕಾರ ಕೇಳೋದು, ಅಧಿಕಾರಿಗಳ ವರ್ಗಾವಣೆಯಲ್ಲಿ ಒಂದೊಂದು ಪೋಸ್ಟ್ ಕೊಡಬೇಕಾದ್ರೆ ಈ ದುಡ್ಡು ತಗೊಳ್ಳೋ ಸಿಸ್ಟಮ್ ಇಟ್ಕೊಂಡಿದ್ದೀರಲ್ಲ, ಈಗ ಮೊದಲು ಅದನ್ನು ನಿಲ್ಲಿಸಿ. ಚೀಫ್ ಇಂಜಿನಿಯರ್ಗೆ ನೇಮಕ ಮಾಡಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದೀರಿ? ಯಾಕೆಂದರೆ ನಾನು 14 ತಿಂಗಳು ಅನುಭವಿಸ್ಬಿಟ್ಟೆ. ನಾನು ಪೋಸ್ಟಿಂಗ್ ಮಾಡೋ ಶಕ್ತಿ ಇರಲಿಲ್ಲ ನನ್ನ ಕೈನಲ್ಲಿ. ವಿತೌಟ್ ಪರ್ಮಿಷನನ್ನು ಆ ಇಲಾಖೆಗಳಲ್ಲಿ ಪೋಸ್ಟಿಂಗ್ ನಾನು ಕೊಡೋಕ್ಕೆ ಆಗ್ತಿರಲಿಲ್ಲ. ಅವ್ರು ಹೇಳಬೇಕು, ನಾನು ಮಾಡಬೇಕು, ಸೈನ್ ಹಾಕಬೇಕು. 14 ತಿಂಗಳು ಈ ಸಿಸ್ಟಮ್ ಬಂದುಬಿಟ್ಟಿದೆ. ಈಗ ಚೀಫ್ ಇಂಜಿನಿಯರ್ಗೆ ಇಷ್ಟು, ಅಲ್ಲಿಂದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ಗೆ ಇಷ್ಟು, MD ಆಗೋರಿಗೆ ಇಷ್ಟು, ಇದು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀರಿ. ಅವನು ದುಡ್ಡು ಕೊಟ್ಟವನು ಅವನಿಗೆ ಗೇಟ್ ಕಟ್ಕೊಂಡೇನೋ ಲೂಬ್ರಿಕೇಟ್ ಆಗಿದೆಯೋ ಇಲ್ವೋ ಅವನಿಗೇನಾಗಬೇಕು, ಆ ಡ್ಯಾಮ್ ಏನಾಗಿದೆ ಅಂತ ಅವನೇನು ಯೋಚನೆ ಮಾಡಬೇಕು? ಅವನಲ್ಲಿ ಕೊಟ್ಟು ಬಂದಿರ್ತಾನಲ್ಲ, ಅದು ದುಡ್ಡು ವಾಪಸ್ ಪಡೀಲಿಕ್ಕೆ ಅವನ ಜ್ಞಾನ ಎಲ್ಲ ಅಲ್ಲಿರ್ತದೆ. ಈ ಅಡ್ಮಿನಿಸ್ಟ್ರೇಷನ್ನು ಯಾತಕ್ಕೆ ಈ ಥರ ಆಗ್ತಾಯಿದೆ? ಇದನ್ನು ಮೊದಲು ಸರಿಪಡಿಸ್ಕೊಳ್ಳಿ. ಅಧಿಕಾರಿಗಳಲ್ಲಿ ವಿಶ್ವಾಸ ಇರಬೇಕು. ಅದು ಮಾಡಿದೇನೆ ನೀವು, ನಾನು ಯಾರಿಗೂ ಈಗ ದೋಷ ಕೊಡಲ್ಲ ಅಂದರೆ, ಯಾರ್ದು ತಪ್ಪಿಲ್ಲ ಅಂದರೆ, ಹೌದು ಸಿಸ್ಟಮ್ನಲ್ಲಿ ತಪ್ಪಿದೆ,